ತಥಾಪಿ ತೋಬೇಕು. ಇಲ್ಲಿ ಯದ್ಯಪಿ ಮ್ಯಾಲೆ ಬರ್ಕೊಂಡ್ರಿಲ್ಲ ಎಲ್ಲಿ ಅಧ್ಯಸ್ಥಕ್ಕಿಂತ ಮೊದಲು ಯದ್ಯಪಿ. ಈಗ ತಥಾಪಿ ಧರ್ಮಿ ಜ್ಞಾನವಾದಿಗಳು ಈಗ ಸಮಾಧಾನ ಹೇಳ್ತಾರೆ. धर्मी ज्ञानवाद में इस अध्यास की अनुपपत्ति नहीं. ಅನುಪಪತ್ತಿ ಅಂದರೆ ಮ್ಯಾಲೆ ಹೇಳಿದ ಆಕಾಶದಲ್ಲಿ ನೀಡ್ತಾ ಅಧ್ಯಾಸದಾಗ ಅನುಪಪತ್ತಿ ಆದ ಅಸಂಭವ ಆಗ್ತದೆ ನಿಮ್ಗೆ ಹೇಳೇನು ಮ್ಯಾಲೆ ಎಕ್ದಮ್ ಮ್ಯಾಲೆ. ನಮ್ಮ ಮಧ್ಯದಲ್ಲಿ ಅಸಂಭವ ಇಲ್ಲ. ಅದೇ ತೋರಿಸ್ಕೊಡ್ತಾರೆ ಅವ್ರ. ಆಕಾಶ ನಿರೂಪ ಹೇ ಯದ್ಯಪಿ ಅಂದರೆ ಬಾಡಮ್. ಅದು ನಿರೂಪ ಐತಲ್ರಿ. ಅದು ಮತ್ತೇನು ಅದಕ್ಕೆ ಅದ್ರ ಧ್ಯಾನ ನೀವು ನಿರಾಕರಣೆ ಮಾಡ್ತೀರಿ. ನಿರೂಪ ಅಂತ ಮತ್ತೆ ಬಾಡಮ್ ಏನು ಅದು ಎಲ್ಲರೂ ಹೇಳ್ತಾರಲ್ಲ ನಿರೂಪ ಐತೆ ಅಂತ. ಅದಕ್ಕೆ ರೂಪ ಇಲ್ಲ ಅಂತ ಹೇಳ್ತಾರೆ ಅಲ್ಲ. ಮತ್ತು ನೀವು ಅದ್ರ ಸಮಾಧಾನ ಹೆಂಗೆ ಹೇಳ್ತೀರಿ ಅಂತ ಹಿಂಗೆ ಅಂದಂಗೆ. ತಥಾಪಿ ಯಾರು ತಥಾಪಿ ಅಂದ್ರೆ ಮ್ಯಾಲೆ ಅಧ್ಯಸ್ಥ ಅಲ್ಲಿ ಏನು ಯದ್ಯಪಿ ಅದ ಅದಕ್ಕೆ ತಥಾಪಿ. ಯಾವ ಒಬ್ಬ ಅಂದರೆ ಆಕಾಶ ನೀರೂಪನೇ ಐತಲ್ಲ ಅಂತ ತಥಾಪಿ ಆ ಯಾವ ಆಕಾಶ ನಿರೂಪ ಅಂತ ಹೇಳಿದ್ರೆ ಆಲೋಕ ದ್ರವ್ಯ ರೂಪವತ್ತ ಹೈ. ಆಲೋಕ ದ್ರವ್ಯ ಹೆಂಗೈತೆ ಅದು? ರೂಪ ಅಂದ್ರೆ ರೂಪ ಉಳ್ಳದ್ದು. ಆಲೋಕ ರೂಪ ಅದರಂಗಲ್ಲ, ರೂಪ ಉಳ್ಳದು. ಎದರಂಗ ತದ್ವತ್ ಎಲ್ಲಿದಿಲ್ಲಿ? ಅಲ್ಲಲ್ಲ ರೂಪ ಉಳ್ಳದೈತೆ. ರೂಪವಾನ್ आहे. ಅವು ರೂಪವಾನ್ ಅನ್ರಿ. ಅಂದ್ರೆ ಆಕಾಶ ಇದು ರೂಪವಾನ್ है. ಈಗ ದೇವದತ್ತ ದೇವದತ್ತ ಹೆಂಗದ ಅವನಾಗ ನಾವು ಲಕ್ಷಣಗಳು ಸಾದೃಶ ಲಕ್ಷಣಗಳು ಅಷ್ಟೇ ಇರೋದಿಲ್ಲ. ಅದು ಅಂತಂದ್ರೆ ಇದು ಅಲ್ಲ, ಅದು ವಾಲ ಇಲ್ಲಿ ಉಳ್ಳವನಲ್ಲಿ ಅಂದ್ರೆ ಆಲೋಕ ಏನು ಐತಲ್ಲ ಅದು ಆ ಆಲೋಕದ ದ್ರವ್ಯ. ಇದು ರೂಪ ಉಳ್ಳದು. ಇದ್ರಾಗ ರೂಪ ಐತೆ ಅಂತ ಹೇಳ್ದಂಗೆ ಆಲೋಕ ದ್ರವ್ಯ ಏನು ಐತಲ್ಲ ಇದು ಇದ್ರಾಗ ರೂಪ ಐತಿ. ಆಲೋಕ ಅಂದ್ರೆ ಗೊತ್ತೈತೆ ಇಲ್ಲಿ ನಿಮ್ಗೆ ಪ್ರಕಾಶ ಹೌದಿಲ್ಲ. ಅದಕ್ಕೆ ದೀಪ ಸೂರ್ಯಾದಿಕನ ಪ್ರಭಾವಂಪು ಆಲೋಕ ಕೈಯೇ 159 ಪೇಜ್ ಮೇಲೆ ಅದರ ಲಕ್ಷಣೆ ಹೋಗ್ಯಾರೆ. दीप सूर्यादिकन प्रभाव को आलोक कहे. याते आलोक से दुष्ट नेत्र का संयोग हुआ. आलोक दौड़ने आकाश दौड़नीला आलोक दौड़ने दो सहित नेत्र संयोग आदम्याल आलोक गोचर आलोकन्न विषीकरिಸುವಂತ आलोक व्यापी आकाशाकार प्रमारूप सामान्य ज्ञान होवे है. ಆಲೋಕವನ್ನು ವಿಷೀಕರಿಸುವಂಥ ಆಲೋಕದಲ್ಲಿ ವ್ಯಾಪಿಸಲ್ಪಟ್ಟಂಥ ಆಲೋಕ ಆಕಾಶ ಅವರು ಕೂಡ್ಕೊಂಡಿರೋದು. ಪರಂತು ನಮ್ಮದು ಸಾಮಾನ್ಯ ಜ್ಞಾನ ಮೊಟ್ಟ ಮೊದಲು ನೇತ್ರದು ಆಲೋಕವನ್ನು ವಿಷೀಕರಿಸೈತಿ. ಆ ಆಲೋಕದಲ್ಲಿ ವ್ಯಾಪಿಸಲ್ಪಟ್ಟಂಥ ಆಕಾಶ ಆಕಾರ ಪ್ರಮಾಣ ಸಾಮಾನ್ಯ ಆಗುತ್ತದೆ. ಆ ಸಾಮಾನ್ಯ ಜ್ಞಾನ ಆಗಿದ ನಂತರ ತಿಸ್ತೆ ಅನಂತರ ಆಕಾಶ ಅವಚ್ಛಿನ್ನ ಚೇತನಸ್ಥ ವಿದ್ಯಾ में क्षोभ द्वारा नील रूपाकार अविद्या का तमोगुण परिणाम होवे है. आकाश ಅವಚ್ಛಿನ್ನ ಚೇತನದಲ್ಲಿದ್ದಂಥ ಅವಿದ್ಯಾ ಕ್ಷೋಭ ದ್ವಾರ ನೀಲ ರೂಪ ಆಕಾರ ಅವಿದ್ಯಾದ ತಮೋಗುಣ ಪರಿಣಾಮ ಆಗುತ್ತದೆ. ತೈಸೆ ದೃಷ್ಟಾಂತಕ ಸಮಾಧಾನ ಹೇಳಿದರು. ಅದರಂತೆ ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನಸ್ಥ. ಇದಮಾಕಾರ ಅಂದರೆ ಈಗ ಎದುರದು ಆಕಾಶದೇ ಇದಮಾಕಾರ. ಆಕಾಶದೇ ಇದಮಾಕಾರ. ಇದಮಾಕಾರ ಅಂದ್ರೆ ಮತ್ತೆ ಅದ್ರದ್ದೆಲ್ಲ ಈಗ ಆಕಾಶದಲ್ಲಿ ತಗೋಬೇಕು. ಯಾಕಂದ್ರೆ ಆಕಾಶದಲ್ಲೇ ನೀಲ ರೂಪದ ಅಧ್ಯಾಸ ಸಂಭವಗಳಾಗುತ್ತೆ ನಾವು. ಈಗ ಆಕಾಶದೇ ಇದಮಾಕಾರ. ಆ ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನದ ಇದ್ದಂಥ ವಿದ್ಯಾಸತ್ವಗುಣ ನೀಲ ರೂಪವನ್ನು ವಿಷೀಕರಿಸುವಂಥ ಅಜ್ಞಾನ ಪರಿಣಾಮ ಆಗುತ್ತದೆ. ಮತ್ತೆ ನನಗೆ ಎರಡು ತಮೋಗುಣ ಸತ್ವಗುಣ. ತಮೋಗುಣ ನೀಲ ರೂಪ ಉಳ್ಳು ನೀಲ ರೂಪಾಕಾರ. ಆ ಸತ್ವಗುಣದು ನೀಲ ರೂಪವನ್ನು ವಿಷೀಕರಿಸುವಂಥ ಜ್ಞಾನಾಕಾರ ಪರಿಣಾಮ ಆಗುತ್ತದೆ. ಆಕಾಶ ಗೋಚರ ಪ್ರಮಾವೃತ್ತಿ
ಆಕಾಶನ ವಿಷೀಕರಿಸುವಂಥ ಪ್ರಮಾವೃತ್ತಿ. ನೀಲರೂಪಗೋಚರ ಅವಿದ್ಯಾವೃತ್ತಿ. ಏಕದೇಶ ಮೇ ಹೋನೆತ್ತೆ, ಎರಡೂ ಒಂದೇ ದೇಶದಲ್ಲಿ ಇರೋಣದಿಂದ. ಉಭಯವೃತ್ತಿ ಉಪಿ ಸಾಕ್ಷಿ ಏಕೈ. ಉಭಯವೃತ್ತಿ ಉಪಿ ಸಾಕ್ಷಿ ಏಕೈ. ಹಿಂದೆ ಇದು ಸಮಾಧಾನ ಮತ್ತು ಹಿಂಗೆ ಇಂಥದ್ದು ಎಲ್ಲಿ ಹೇಳಿದ್ರಿ ಹಿಂದೆ? ನೆನಪು ಬರಲ್ಲ ಇವು, ನೆನಪೇ ಬರಲ್ಲ ಇವು. ನೀವು ಭಾಳ ಕಷ್ಟ ಅದ್ರಿ ಇವು ನೆನಪು ಬರ್ಬೇಕಂದ್ರೆ. ಭಾಳ ಓದಬೇಕು. ತ್ವಾಚವೃತ್ತಿ ರಾಸನ ವೃತ್ತಿ ಎರಡೂ ಏಕ ದೇಶದಲ್ಲಿ ಅದಾವೆ. ಹಾಲಿನಾಕಾರ. ತ್ವಾಚವೃತ್ತಿ ರಾಸನ ವೃತ್ತಿ ಎರಡೂ ಒಂದೇ ದೇಶದಲ್ಲಿರೋದ್ರಿಂದ ಎರಡೂ ಉಪೈತದು. ಅಭೇದ ಆಗೈತಿ ಅಂದಮೇಲೆ ಆ ಎರಡೂ ವೃತ್ತಿನ ಸಾಕ್ಷಿ ಒಂದೇ. ಅಧಿಷ್ಠಾನ ಅಧ್ಯಸ್ತು ಏಕ ಜ್ಞಾನಕ್ಕೆ ವಿಷಯವೇ ಸಂಭವೇ. ಅದನ್ನು ಹೇಳ್ತಾರೆ ಮತ್ತೀಗ. नीलरूपगोचर अविद्यावृत्ति एक देश में होने थे उभयवृत्ति उपी साक्षी एक है. याते अधिष्ठान अध्यस्त का एक साक्षी से प्रकाश होवे है. अधिष्ठान अध्यस्तದ ಒಂದೇ ಸಾಕ್ಷಿ ಜ್ಞಾನ ಆಗುತ್ತದೆ. ಈಗ ಇದರ ಮ್ಯಾಲ ಉಪಾಧ್ಯಾಯ ಶಂಕಾ ಮಾಡ್ತಾನೆ. ಹಾಂ, ಇದು ಉಪಾಧ್ಯಾಯ. ಈಗ ನೀವು ಆಕಾಶ ಏನು ಹೇಳಿದ್ರಿ? ಆಕಾಶಗೋಚರ ಪ್ರಮಾವೃತ್ತಿ ಅಂತ ಹೇಳಿದ್ರಿ. ಮ್ಯಾಲ ಇದಮಾಕಾರ ವೃತ್ತಿ ಅವಚಿನ್ನ ಚೇತನಸ್ಥ ಅವಿದ್ಯಾಕ ಸತ್ವಗುಣ ನೀಲ ರೂಪ ಗೋಚರ ಜ್ಞಾನಕ ಪರಿಣಾಮ ಹೋಗಿ ಅಂತ ಹೇಳಿದ್ರಿ. ಅದಿಲ್ಲ ಅಲ್ಲ? ಅಥವಾ ಆಕಾಶ ಅವಚಿನ್ನ ಚೇತನಸ್ಥ ಅವಿದ್ಯಾದಲ್ಲಿ ಚೋಗದ್ವಾರ ನೀಲ ರೂಪಾಕಾರ ಅವಿದ್ಯಾ ತಮೋಗುಣ ಪರಿಣಾಮ ಅಂತ ಹೇಳಿದ್ರಿ. ಅಂತೂ ಆಕಾಶನ ವಶೀಕರಿಸುವಂಥ ಇದಮಾಕಾರ ಅಂತ ಹೇಳ್ಕತ್ತೀರಿ ಅಂದಮೇಲೆ ಅದು ನೇತ್ರವೃತ್ತಿನೇ ಆಯಿತು. ಇದಮಾಕಾರ ಪ್ರಮ ಮೊದಲ ಚಾಕ್ಷುಷ ವೃತ್ತಿನೇ ಆಗಬೇಕು. ಅಂದಮೇಲೆ ಆಕಾಶದ ಪ್ರತ್ಯಕ್ಷ ಜ್ಞಾನ ಆಗಿದ ನಂತರ ನೋಡಿ, यद्यपि ವಿಶೇಷ ರೂಪತೆ ಅಧಿಷ್ಠಾನ ಕಾ ಜ್ಞಾನ ಹೋಯ ಅಧ್ಯಾಸ ಸಂಭವೇನೆ. ನೇಮ್ ಇದು ಪಾಠ ಮಾಡಬೇಕು. ವಿಶೇಷ ರೂಪದಿಂದ ಅಧಿಷ್ಠಾನದ ಜ್ಞಾನ ಇತ್ತಂದರೆ ಅಧ್ಯಾಸ ಸಂಭವಿಸೋದೇ ಇಲ್ಲ. ಇದು ನಿಯಮ ಎಲ್ಲ ಕಡೆ ಎಲ್ಲರಿಗೆ ನಿಯಮ. ಅಧಿಷ್ಠಾನದ ವಿಶೇಷ ಜ್ಞಾನ ಇತ್ತು, ಶುಕ್ತಿ ನೀಲಪೃಷ್ಠ ತ್ರಿಕೋಣ ಜ್ಞಾನ ಆಯಿತು, ರಜತ ಅಧ್ಯಾಸ ಆಗುವುದೇ ಇಲ್ಲ. ಇದು ನಿಯಮ. ಹಾಂಗ ಆಕಾಶಗೋಚರ ಪ್ರಮಾವೃತ್ತಿ ಮೇ, ಆಕಾಶಗೋಚರ ಪ್ರಮಾವೃತ್ತಿ ಮೇ ಅನಂತರ ಅಧ್ಯಾಸ ಕಯ. ನೀವು ಅಧ್ಯಾಸ ಹೇಳಿದ್ರಿ. ಅವಿದ್ಯಾದ ತಮೋಗುಣ ಪರಿಣಾಮ ನೀಲಾಕಾರ ಅಂತ ಹೇಳಿದ್ರಿ. ಅದು ಆಕಾಶ ಆಕಾರ ಪ್ರಮಾಂದ್ರ ಅಂತಃಕರಣ ವೃತ್ತಿಯಿಂದ ಅನಂತರ अध्यास कया था. आकाशत्व रूप थे आकाश का ज्ञान अध्यास का हेतु कहने थे. विशेष रूप का ज्ञान अध्यास का हेतु प्रतीत होवे, सो असंगत है. आकाश ವಿಶೇಷ ರೂಪದಿಂದ ಅಧಿಷ್ಠಾನ ಜ್ಞಾನ ಆದಮೇಲೆ ಅಧ್ಯಾಸ ಅಂತ ಹೇಳೋದು ಸಂಭವಿಸುವುದಿಲ್ಲ. ಇದು ನಿಯಮ. ಮತ್ತು ಈಗ ನೀವು ಮೇಲೆ ಹೇಳಲ್ಪಟ್ಟಂಥ ರೀತಿಯಿಂದ ನೋಡಿದರೆ ಆಕಾಶ ಆಕಾರ ಪ್ರಮಾವೃತ್ತಿಯಿಂದ ವೃತ್ತಿಯಾಗಿದ ನಂತರ ಅಧ್ಯಾಸ ಹೇಳಿದ್ರಿ ಮೇಲೆ ಹೀಗೆ ಅಲ್ಲಿ ಆಕಾಶತ್ವ ರೂಪತೆ ಹೆಂಗ ರಜ್ಜುತ್ವ ಶುಕ್ತಿತ್ವ ಇದು ವಿಶೇಷ ರೂಪ. ಹಂಗೆ ಆಕಾಶ ಅವನು ಹೇಳ್ತಾನೆ. ಅವ್ರು ಹೇಳ್ಯಾರ ಖರೆ ವಿಶೇಷ ರೂಪದ ಜ್ಞಾನ ಆದ ಕೂಡಲೇ ಅಧ್ಯಾಸ ಆಗೋದಿಲ್ಲ. ಇದು ನೇಮ ಇಟ್ಕೊಂಡು ಅವ್ರ ಮೇಲೆ ಶಂಕ ಮಾಡ್ತಾನೆ. ಆ ಆಕಾಶದಲ್ಲಿರುವ ಆಕಾಶತ್ವ ಇದು ವಿಶೇಷ ಜ್ಞಾನ. ಅವನು ಇದರಲ್ಲ ಯದ್ಯಪಿಕಾರ ಅಭಿಪ್ರಾಯ ಇದು. ಆಕಾಶತ್ವ ರೂಪತೆ ಆಕಾಶ ಕಾ ಜ್ಞಾನ ಅಧ್ಯಾಸ ಕಾ ಹೇತು ಕನೇತೆ. ಹೇತು ಹೇಳಿರೋಣದ್ರಿಂದ ವಿಶೇಷ ರೂಪ ಜ್ಞಾನ ಅಧ್ಯಾಸ ಕಾ ಹೇತು ಪ್ರತೀತ್ ಹೋವೆ. ವಿಶೇಷದ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ತೋರ್ತದ. ವಿಶೇಷ ಜ್ಞಾನ ಅಧ್ಯಾಸಕ್ಕೆ ಏನದ ತೋರ್ತದ. ಬರ್ಬಾರ್ದೇನು? ವಿಶೇಷ ರೂಪ ಜ್ಞಾನ ಅಂದ್ರೆ ಈ ಕಲ್ಪಿತ ವಿಶೇಷ ನಿವೃತ್ತಿ ಕಾರಣ. ಆಮೇಲೆ ಏನು ಹೇಳ್ತಾನೆ ನೋಡ್ರಿ, ನೀವು ಎಲ್ಲಿ ಆ ಕಡೆ ಹೋಗ್ಬೇಡ್ರಿ. ಈಗ ಕಾಯ್ತೆ ವಿಶೇಷ ಆಕಾಶತ್ವ ನೋಡ್ರಿ.
आकाशत्व रूपते आकाश का ज्ञान ಅಧ್ಯಾಸ का हेतु ಕನೇತೆ ಅಧ್ಯಾಸಕ ಕಾರಣ ಹೇಳಿರೋಣದ್ರಿಂದ ಏನು ವಿಶೇಷ ರೂಪದ ಜ್ಞಾನ ಅಧ್ಯಾಸಕ ಕಾರಣ ತೋರ್ತದ. ವಿಶೇಷ ರೂಪ ಜ್ಞಾನ ಅಧ್ಯಾಸಕ ಕಾರಣ ಅದೇನು ಮತ್ತೇನದ? ಹಾಂ, ಪರಂತು ಇಲ್ಲಿ ನೀವು ಹೇಳಂತೆ ಹಿಂಗೆ ತೋರ್ತದ ಹಿಂಗೆ ನಿಮ್ಗೆ ತೋರ್ತದ. आकाशत्व रूपते आकाश का ज्ञान अध्यास का हेतु कहने थे. विशेष रूप का ज्ञान अध्यास का हेतु है ऐसा प्रतीत होवे ಹಿಂಗೆ ತೋರ್ತದೆ. ಪರಂತು ಇದು ಅಸಂಗತ ಅದ. ಇದು ಅಸಂಗತ ಅದ. ಅಧಿಷ್ಠಾನ ವಿಶೇಷ ಜ್ಞಾನ ಆದ ಕೂಡಲೇ ಅಧ್ಯಾಸ ಸಂಭವಿಸೋದನ್ನ ಇಲ್ಲ ಅಂತ ಮ್ಯಾಲೆ ನೇಮ್ ಹೇಳಿ ನಾ ಇರ್ತದೆ. ಹಾಂ, सो असंगत है. हाँ, तथापि आकाशत्व रूपते आकाश का ज्ञान भी सामान्य ज्ञान है. ನೀನು ಹೇಳೋದು ಆಕಾಶತ್ವ ರೂಪ ಇದು ವಿಶೇಷ ಜ್ಞಾನ ಅಂತ ಹೇಳಕತ್ತಿದೆಯಲ್ಲ, ಆದರೂ ಆಕಾಶತ್ವ ರೂಪದಿಂದ ಆಕಾಶದ ಜ್ಞಾನವೂ ಕೂಡ ಅದು ಸಾಮಾನ್ಯ ಜ್ಞಾನನೇ ಐತಿ. ವಿಶೇಷ ಜ್ಞಾನ ನಹಿ. ವಿಶೇಷ ಜ್ಞಾನ ಅದು ಅಲ್ಲ. ವಿಶೇಷ ಜ್ಞಾನ ಇಲ್ಲ ಅಲ್ಲ ತಿಳಿತ. ಮತ್ತು ವಿಶೇಷ ಜ್ಞಾನ ಎದಕ್ಕದಾರಿ? ಕಿಂತು ನಿರೂಪಂ ಆಕಾಶಂ. ಆಕಾಶ ಅಂದರೆ ಅದಕ್ಕಂತೀರಿ निरूपम आकाश. इस रीति से निरूपत्व विशिष्ट आकाश का ज्ञान ही विशेष ज्ञान है. आकाशत्व रूप से आकाश का ज्ञान विशेष ज्ञान नहीं, किंतु निरूप आकाशम इस रीति से निरूपत्व विशिष्ट आकाश ज्ञाನ ಇದು ವಿಶೇಷ ಜ್ಞಾನ ಐತಿ. ಯಾಕೆ ಇದಕ್ಕೆ ನಾವು ವಿಶೇಷ ಜ್ಞಾನ ಅಂತೇವು? अध्यास काल में अप्रतीत अंश को विशेष अंश कहिए. ವಿಶೇಷ ಅಂಶ ಯಾಕತ್ತೀರಿ? ಅಧ್ಯಾಸ ಯಾವಾಗ ಆಗಿರ್ತದೆ ಆ ಹೇಳಿಗೆ ವಿಶೇಷ ಅಂಶ ತೋರುವುದೇ ಇಲ್ಲ. ಇನ್ನು ವಿಶೇಷ ಅಂಶ ತೋರ್ತೈತಂದ್ರೆ ಅಧ್ಯಾಸ ತೋರುವುದಿಲ್ಲ. ವಿಶೇಷ ಅಂಶದ ಜ್ಞಾನ ಆಗದೇ ಇರೋದ್ರಿಂದ ಅಧ್ಯಾಸ ಆಗ್ತದೆ. ಈಗ ಆಕಾಶ ನಿರೂಪಂ ಆಕಾಶ ಅಂದಮೇಲೆ ಮತ್ತು ಅದರ ನೀಲ್ಬಣ್ಣ ಹೆಂಗೆ ಆಗ್ತದೆ? ಆಗಲ್ಲ ಸ್ಥಿತಿ ನಿಮ್ಮದು. ಅಧ್ಯಾಸ ಕಾಲ ಮೇ ಅಪ್ರತೀತ ಅಂಶಕ್ಕೂ ಅಧ್ಯಾಸ ಕಾಲದಲ್ಲಿ ತೋರೋದಿಲ್ಲ ಇದು, ಅದಕ್ಕೆ ವಿಶೇಷ ಅಂಶ ಅನ್ಬೇಕು. ತಾಯಿಗೂ ಅಧಿಷ್ಠಾನ ಕೈಯೇ, ತಾಯಿಗೂ ಚಂದ್ರೋದಯ ಹೋಗಿದ್ರು सामान्य ज्ञान कहिए विशेष ज्ञान कहिए. भ्रांति काल में प्रतीत हुए है, भ्रांति काल में प्रतीत हुए. ताई भ्रांति काल में ही प्रतीत हुए, भ्रांति की निवृत्ति काल में प्रतीत हुए. ताको सामान्य ज्ञान कहिए. जाके प्रतीति हुए भ्रांति निवृत्ति हुए, जाके प्रतीति न हुए भ्रांति प्रतीति हुए. ताको विशेष ज्ञान कहिए. ताई को अधिष्ठान भी कहे. ಅದಕ್ಕೆ ನಾವು ಅಧಿಷ್ಠಾನ ಅಂತ ಹೇಳ್ತೇವೆ. अध्यास काल में प्रतीत अंश को सामान्य ज्ञान कहे. हाँ, अध्यास काल में प्रतीत अंश को सामान्य ज्ञान ಏನದು? अंश 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 हाँ, सामान्य अंश कहे. ठीक है. ताको आधार कहे. ಅದಕ್ಕೆ ಸಾಮಾನ್ಯ ಅಂಶಕ್ಕೆ ಏನೇನಂತಾರೆ? ಆಧಾರ. ಯಾಕೆ ಆಧಾರ ಇರ್ತಾರೆ? ಹಾಂ, ತಾಯಿಗೂ ಆಧಾರ ಬೇಕಾಗಿ. ಮೊನ್ನೆ ನಡೆದಾಗ ಚಂದ್ರೋದಯ ಹಿಂದೆ ಹೋಗೈತಿ ಅಲ್ಲ, ಹಿಂದೆ ಹಾಂ ಲಕ್ಷಣ ತೆಗಿರಿ, ಎಲ್ಲ ತೆಗಿರಿ ಖತಾವಣಿ. ಅವ್ರು ರೋಜ್ಗಿರದ ಖತಾವಣಿ ಹೆಂಗೆ ತೆಗಿತಾರೆ तकवत्ಕೊಂಡು ಹೋಗಿಲ್ಲ. अध्यस्त से अभिनव के जो प्रतीत हुए है ताकू आधार कहे. आधार अधिष्ठान ಹಿಂದೆ ಹೋಗ್ಯದ. ಹಾಂ, ಬಸ್. ಈಗ आकाशम नीलम इस रीति से भ्रांति काल में आकाशत्व रूप से आकाश की प्रतीति होवे है. भ्रांति काल में आकाशत्व आकाशम नीलम, आकाशम
नीलम। इस रीति से भ्रांति काल में आकाशत्व रूप से आकाश की प्रतीति हो गई सामान्य ज्ञान। निरूपम आकाश, इस रीति से निरूपत्व धर्म से आकाश की प्रतीति भ्रांति काल में होवे नहीं। भ्रांति कालದಲ್ಲಿ ಇದು ವಿಶೇಷ ಜ್ಞಾನ. ನಿರೂಪಮ ಆಕಾಶ ಇದು ವಿಶೇಷ ಜ್ಞಾನ. ಆಕಾಶಂ ನೀಲಂ ಇದು ಸಾಮಾನ್ಯ ಜ್ಞಾನ. भ्रांति काल में वो भी नहीं. याते आकाशत्व रूप से आकाश का ज्ञान भी सामान्य ज्ञान होने थे. ಅದು ಆಕಾಶತ್ವ ರೂಪದಿಂದ ಅಮಯ ಆಕಾಶತ್ವಕ್ಕನೇ ವಿಶೇಷ ಜ್ಞಾನ ಹೇಳಿ ಶಂಕ ಮಾಡ್ಯಾನ ಉಪಾಧ್ಯಾಯ. ಇವರಂದ್ರು ಆಕಾಶತ್ವ ರೂಪದಿಂದ ಆಕಾಶ ಜ್ಞಾನ ಇದು ವಿಶೇಷ ಜ್ಞಾನ ಅಲ್ಲ, ಕಿಂತು ಸಾಮಾನ್ಯ ಜ್ಞಾನ ಇರುತ್ತದೆ. ನಿರೂಪಂ ಆಕಾಶ್ ಇದು ವಿಶೇಷ ಜ್ಞಾನ ಇರುತ್ತದೆ. ಅಂದಮೇಲೆ ಆಕಾಶತ್ವ ರೂಪದಿಂದ ಆಕಾಶದ ಸಾಮಾನ್ಯ ಜ್ಞಾನ ಇರೋಣದಿಂದ ತದನಂತರ ಯಾವ ನೀಲ ರೂಪದ ಅಧ್ಯಾಸ ಅಂತ ಹೇಳೋದು ಸಂಭವಿಸುತ್ತದೆ ಅಂತ ಧರ್ಮಜ್ಞಾನವಾದಿಗಳು ಉಪಾಧ್ಯಾಯಿಗೆ ಸಮಾಧಾನ ಹೇಳಿದರು. ಈಗ ಕೊನೆಗೆ सर्पादि ब्रह्मस्थल में चारी मत, चतुर्थ मत में दोष. ಏನೆಲ್ಲ ಉಪಸಂಹಾರ 38-39 ಹಿಂದಿಂದೆಲ್ಲ 38-39 ನೋಡಿ. 38-39 39 ಇದೆ. ಹಾಂ 39 ಏನಿಲ್ಲ ಥೋಡಿ ಅದು 39. ಹಾಂ 39 ಇದು 38 ಒಂದೇದೊಳಗೆ. ಈಗ ಬ್ರಹ್ಮಸ್ಥಳದಲ್ಲಿ 4 ಮತಗಳು ಹೇಳ್ತೇವೆ ಮತ್ತು 4 ಮತದಲ್ಲಿ ದೋಷ ಕೊಡ್ತೇವೆ. ಚತುರ್ಥ ಮತ 4ನೇ ಮತದಲ್ಲಿ ದೋಷ. 4ನೇ ಮತದಲ್ಲಿ इस रीति से सर्प रजतादि ब्रह्म होवे ता तीनी मत कहे. सर्प रजतादि ब्रह्म होवे ता तीनी मत कहे है. 3 ಮತಗಳು ಹೇಳಿದರು ಹಿಂದಿಂದ ಈಗ ಉಪಸಂಹಾರ. ಹಾಂ ಏಕ ತೋ ಉಪಾಧ್ಯಾಯ का मत कया. ಒಂದು ಮೊದಲೇನು ಉಪಾಧ್ಯಾಯನ ಮತ ಹೇಳಿದೆವು. ताके मत में उपाध्याय के मत में एक ही ज्ञान ಒಂದೇ ಜ್ಞಾನ ದುಷ್ಟ ಇಂದ್ರಿಯ ವಿಷಯ के ಸಂಬಂಧತೆ ದೋಷ ಸಹಿತ ಇಂದ್ರಿಯದು ವಿಷಯದೊಡನೆ ಸಂಬಂಧ ಆಗಿದ ನಂತರ ಅಂತಃಕರಣ का ಪರಿಣಾಮ ರೂಪ ಹೋವೆ. ಅಂತಃಕರಣ ಪರಿಣಾಮ ರೂಪ ಆಗುತ್ತದೆ. ಅರ್ಥಾಧ್ಯಾಸ ಒಪ್ಪಿಲ್ಲ, ಜ್ಞಾನಾಧ್ಯಾಸ ಒಪ್ಪೆ ನಾವು. ಅಂತಃಕರಣ ಪರಿಣಾಮ ಹೋವೆ, ಜ್ಞಾನಾಧ್ಯಾಸ ಒಪ್ಪಿಲ್ಲ. ಅಂತಃಕರಣ ಪರಿಣಾಮ ಅಂದರೆ ಜ್ಞಾನಾಧ್ಯಾಸ ಇಲ್ಲ. ಅಂತಃಕರಣ ಪರಿಣಾಮ ಹೋವೆ ಅಂದರೆ ಜ್ಞಾನಾಧ್ಯಾಸ ಇಲ್ಲ. ಅರ್ಥಾಧ್ಯಾಸ ಒಪ್ಪೆ ನಾವು. ये ज्ञान अधिष्ठान के सामान्य अंश को और अध्यस्तन को विषय करता ब्रह्मरूप है. ಈ ಜ್ಞಾನ ಅಂತಃಕರಣ ಪರಿಣಾಮ ಜ್ಞಾನ ದೃಷ್ಟಿಯಿಂದ ಸಂಯೋಗ ಸಂಬಂಧದಿಂದ ಒಂದೇ ಜ್ಞಾನ ದೋಷೈತ ಇಂದ್ರಿಯ ವಿಷಯದ ಸಂಬಂಧದಿಂದ ಅಂತಃಕರಣ ಪರಿಣಾಮ ರೂಪ ಆಗುತ್ತದೆ. ಈ ಜ್ಞಾನ ಅಂದರೆ ಅಧಿಷ್ಠಾನದ ಸಾಮಾನ್ಯ ಅಂಶ ಅಧ್ಯಸ್ಥನ್ನು ವಿಷಯ ಮಾಡುತ್ತಾ ಬ್ರಹ್ಮರೂಪ ಇರುತ್ತದೆ. तासे अंतःकरण के संबंध से प्रत्येक अधिष्ठान के सामान्य ज्ञान मात्र गोचर प्रमा ज्ञान का इसके मत में अंगीकार नहीं. ಈ ಉಪಾಧ್ಯಾಯನ ಮತದಲ್ಲಿ ಸಾಮಾನ್ಯ ಜ್ಞಾನ ಒಪ್ಪೇ ಇಲ್ಲ. ಸಾಮಾನ್ಯ ಜ್ಞಾನ ಯಾಕೆ ಒಪ್ತೀರಿ ಅಂತ ಮೊದಲೇ ಹೇಳಿ. ಹಾಂ ದೋಷ ಐತಿ ಇಂದ್ರಿಯ ಸಂಯೋಗ ಕಾರಣ ಅಧ್ಯಾಸ ಕಾರ್ಯ. ದೋಷ ಐತಿ ಇಂದ್ರಿಯ ಸಂಯೋಗದ ಕಾರಣದ ಅಧ್ಯಾಸದ ಕಾರ್ಯದ ಅದೇ ಒಂದೇ ಸಾಮಾನ್ಯ ಜ್ಞಾನ ಅಂದರೆ ಅಂತಃಕರಣ ವೃತ್ತಿ ಒಪ್ಪೇನ. ಅದೇ ಅಂತಃಕರಣ ವೃತ್ತಿ ಆ ಬೆಳ್ಳಿಗಾದರೂ ಕೂಡ ವಿಷೀಕರಿಸುತ್ತದೆ. ಪರಂತು ಸಾಮಾನ್ಯ ಜ್ಞಾನ ಒಂದು ಯಾಕೆ ಒಪ್ತೀರಿ ಅಂತ ಇಂದು ಪೈಲ ಹೇಳಿದ. ಅಂದಮೇಲೆ ಇವನ ಮತದಲ್ಲಿ ಸಾಮಾನ್ಯ ಜ್ಞಾನ ಅಂಗೀಕಾರ ಇಲ್ಲ. ಕೌನ್ಸ್ ಮಾಡ್ರಿ ಅಲ್ಲಿ ಆಯ್ತು ಮುಗಿತೊಂದು ಮತ. ಹಾಂ अंगीकार नहीं. सामान्य ज्ञान
सामान्य अंश मात्र गोचर प्रमाज्ञान का जिसके मत में उपाध्याय के मत में अंगीकार नहीं धर्मी ತಿಳಿಸಲಿಲ್ಲ ಸರಳ ಯಾನು ಹೇಳಂಗ ಹಾಂ ಧರ್ಮಿ ಜ್ಞಾನವಾದ ಮೇ ದೋ ಮತ ಕಹೆ ಧರ್ಮಿ ಜ್ಞಾನವಾದಿಗಳಲ್ಲಿ ಇಬ್ಬರು ಮತ ಇದ್ದಾರೆ ಇಬ್ಬರು ಯಾರ್ಯಾರು ಅಂದ್ರೆ ಒಬ್ಬರು ಸರ್ವಜ್ಞಾತ ಮುನಿಗಳು ಒಬ್ಬರು ಪದ್ಮಪಾದಾಚಾರ್ಯ ಈಗ ಸರ್ವಜ್ಞಾತ ಮುನಿಗಳ ಮತ ಹೇಳ್ತಾರೆ कहे एक मत में तो ये सर्वज्ञात मुनिगण ಒಂದು मत पहला दो मत कहे नहीं उसके पहले मत में अंदर सर्वज्ञात मुनि के मत में ठीक है ಎರಡನೇ ಮತ ಒಂದು ರೀತಿ ನೋಡಿದ್ರೆ ಒಂದು ಎರಡು ಅಂದರೆ ಏಕ ಮತ ಮೇ ಅಂದ್ರೆ ಇದರಲ್ಲಿ ಒಂದು ಮತ ಹಾಂ ಇಬ್ಬರು ಯಾರ ಮತ ಅಂತ ಹೇಳಿದೆವು ನಾವು ಅದರ ಒಂದು ಮತ ಹಾಂ ಇಲ್ಲಿ ಈ ಒಂದು ಮತ ಹೇಳ್ತೀವಿ ಅಂದರೆ ಮ್ಯಾಲೆ ಬರ್ಕೋರಿ ಸರ್ವಜ್ಞಾತ ಹಾಂ ಇವನ ಮತದಲ್ಲಿ ಏನು ಇದ್ಮಾಕಾರ ಸಾಮಾನ್ಯ ಜ್ಞಾನ ಏನದು ಮುಂದೆ ಸಾಮಾನ್ಯ ಜ್ಞಾನ ಪ್ರಮಾರೂಪತೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಪ್ರಮಾರೂಪತೆ ಅಂದರೆ ಸಾಮಾನ್ಯ ಜ್ಞಾನ ಏನದಲ್ಲ ಅಧಿಷ್ಠಾನ ಇದಮುಕ್ತ ಅದೇ ಅಧ್ಯಸ್ಥ ಪದಾರ್ಥ ಮಧ್ಯೆ ಪ್ರತೀತಿ ಇತ್ತು ಇಷ್ಟು ನೆನಪಿಟ್ಕೋರಿ ಕೆಲವೊಂದು ಇದ್ರಾಗೆಲ್ಲ ಬರೀ ಈಗ ಸಾಮಾನ್ಯ ಜ್ಞಾನ ಏನದ ಭ್ರಮ हाँ प्रमा मात्र गोचर प्रमा ज्ञान का किसके मत में एक मत में तो इदमाकार सामान्य ज्ञान रूपते हाँ सामान्य ज्ञान प्रमारूपते ಇಟ್ಟದಾಗ ಇವನ್ ತಳಗೆಲ್ಲ ಹೇಳೋರು ಅದಾರ ಅವರು ಪರಂತು ನಮ್ಮ ಇದ್ರ ಜ್ಞಾನದಾಗ ಏನು ಬರಬೇಕು ಅಧಿಷ್ಠಾನ ಸಾಮಾನ್ಯ ಜ್ಞಾನ ಅಂದ್ರೇ ಇದಮತ ಅಧಿಷ್ಠಾನ ಇದಮತೆದು ಅನಿರ್ವಚನೀಯ ಈ ಕಡೆ ಬರೀಲಿಕ್ಕಾಗಲ್ಲ ನಿಮ್ಗೆ ಅದ್ರಾಗ ಗೊತ್ತಾಗಲ್ಲ ಗೊತ್ತಾಗಲ್ಲ अधिष्ठान इदमता बरदरी तेच अध्यस्थ पदार्थामध्ये प्रतीती येतो तिथं ಗೊತ್ತೇನು ತಿಳಿತೆ ನಿಮ್ಗೆ ಮುಂದೆ ಸರ್ವಜ್ಞಾತ್ಮ ಈ ಪದ್ಮಪಾದಾಚಾರ್ಯ ಮತ ಇವನ ಮತಕ್ಕೆ ಏನು ವ್ಯತ್ಯಾಸ ಎಲ್ಲವೂ ನಿಮ್ಮ ಧ್ಯಾನದಾಗ ಬರಲ್ಲ ಅದಕ್ಕೆ ಹೇಳಕತ್ತೀನಿ ನಿಮ್ಗೆ ಈಗ ನೋಡಿರಿ ತಿಳಿತೆ ನಿಮ್ಗೆ ಏಕಮತ ಮೇತೋ ಇದಮಾಕಾರ ಸಾಮಾನ್ಯ ಜ್ಞಾನ ಇವರು ಇದಮಾಕಾರ ಸಾಮಾನ್ಯ ಜ್ಞಾನ ಹೇಳ್ಯಾರಿ ಇದಮಾಕಾರ ಸಾಮಾನ್ಯ ಜ್ಞಾನ ರೂಪತೆ प्रमारूपते अनंतर अयम सर्प इदम रस्तम इस रीति से ब्रह्मज्ञान होवे है अयम सर्प इस रीति से ब्रह्मज्ञान होवे है ಈ ರೀತಿ ಬ್ರಹ್ಮಜ್ಞಾನ ಆಗುತ್ತೆ ಅಧಿಷ್ಠಾನ ನಿಯಮಿತ ಅದೇ ಅಧ್ಯಸ್ಥ ಪದಾರ್ಥದಲ್ಲಿ ಪ್ರತೀತಿ ಅಂದರೆ ಜ್ಞಾನ ಆಗುತ್ತದೆ ಇದಮಾಕಾರ ಅದ್ಯಾನ್ ಇದಂ ಸಾಮಾನ್ಯ ಜ್ಞಾನ ಅದಲ್ಲ ಆ ಸಾಮಾನ್ಯ ಜ್ಞಾನ ಇದಮ ಅಧ್ಯಸ್ಥ ಪದಾರ್ಥದಲ್ಲಿನೂ ಕೂಡ ಪ್ರತೀತಿ ಬರ್ತೈತಿ ಸೊ ಅಂದ್ರೆ ಬ್ರಹ್ಮರೂಪ ಅವಿದ್ಯಾಕ ಪರಿಣಾಮ ರೂಪ ಹೋಗೇ ಆ ಬ್ರಹ್ಮಜ್ಞಾನ ಏನದಲ್ಲ ಹಾಂ ठीक है सो ब्रह्मरूप अविद्या का परिणाम रूप है
ಬ್ರಹ್ಮಜ್ಞಾನ ಅವಿದ್ಯಾ ಪರಿಣಾಮನೇ ಅದದು. ಹೌದು. ಅದು ಯಾರೂ ಫಕ್ತ ಒಬ್ಬನೇ ಒಪ್ಪೇನ ಇಂದ್ರಿಯ ವೃತ್ತಿ ಅಂಥೇಳಿ, ಇವರಿಬ್ಬರು ಅವಿದ್ಯಾ ಪರಿಣಾಮಿ ಅಂತ ಹೇಳಕತ್ಯಾರ. ಹಾಂ, ಮೂರು ಮಂದಿ ಅವಿದ್ಯಾ ಪರಿಣಾಮನೇ ಬ್ರಹ್ಮಜ್ಞಾನ. अधिष्ठान के सामान्य अंश को विषयकर्ता, ವಿಷಯ ಅಧಿಷ್ಠಾನ ಸಾಮಾನ್ಯ ಅಂಶನನ್ನು ವಿಷಯಕರ್ತ ಏನದ ಕರ್ತಾ ಹುವ ಅಂದ್ರೆ ಮಾಡ್ತಾ ಇದ್ದು ಕರ್ತಾ ಹುವ. ಅಧ್ಯಸ್ಥಂಕು ವಿಷಯ ಕರೆ, ಅಧ್ಯಸ್ಥಕ್ಕೂ ಕೂಡ ವಿಷಯ ಮಾಡೈತಿ. ಅಧಿಷ್ಠಾನ ಸಾಮಾನ್ಯ ಅಂಶನ್ನು ವಿಷಯ ಮಾಡುತ್ತಾ ಅಧ್ಯಸ್ಥಕ್ಕೂ ವಿಷಯ ಮಾಡೈತಿ. ಮ್ಯಾಲೆ ಬರ್ದಿರಲ್ಲ ಅದೇ ತಿಳಿಸಿರಿ. ಯಾತೆ ಇದ್ಮಾಕಾರ ಅವರ ಅಧ್ಯಸ್ಥಾಕಾರ ಹೋವೆ, ಅದು ಇದ್ಮಾಕಾರ ಮತ್ತು ಅಧ್ಯಸ್ಥಾಕಾರ ಎರಡೂ ಆಗುತ್ತವೆ. ಅಧಿಷ್ಠಾನ ಇದಂತ ಅದೇ ಅಧ್ಯಸ್ಥ ಪದಾರ್ಥದಲ್ಲಿ ತೋರುತ್ತದೆ ಅಂತ ಬರ್ದಿರಲ್ಲ, ಪ್ರತೀತಿಯತ್ತು ಹೌದಿಲ್ಲ. ಈಗ धर्मी ज्ञानवाद मत में दो मत है, दूसरा मत है. ಹಾಂ, ಅಲ್ಲಿ ಮೊದಲ ಸರ್ವಜ್ಞಾತ ಮುನಿಗಳ ಮತ ಎರಡನೇದು ಹೋಗೈತಿ ನೋಡಿ, ಪ್ರಥಮ ಪಕ್ಷ ಅಂತೇಳಿ ಹೌದಿಲ್ಲ. 238 ಪೇಜ್ ಮೇಲೆ ಏನು ಹೋಗೈತಿ. ಇದ್ಮಾಕಾರ ಸಾಮಾನ್ಯ ಜ್ಞಾನ, ಹಾಂ, ಪಂಚಪಾದಿಕಾಕಾರ ಪದ್ಮಪಾದಾಚಾರ್ಯ ಅಥವಾ ಪಂಚಪಾದಿಕಾಕಾರ पंचपादिकाकार. हाँ, इदमाकार सामान्य ज्ञान अध्यास ಏನದ ಅಧ್ಯಾಸ ಹೇತು ಕಾರಣ. ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸಕ ಕಾರಣ, ಅಧ್ಯಾಸಕ ಪ್ರಮಾರೂಪವೇ. ಅದು ಸಾಮಾನ್ಯ ಜ್ಞಾನ, ಇದ್ಮಾಕಾರ ಸಾಮಾನ್ಯ ಜ್ಞಾನ ಏನೈತೆ ಅದು ಪ್ರಮಾರೂಪ, ಅಧ್ಯಾಸಕ ಕಾರಣ, ಅದರ ಪ್ರಮಾರೂಪ ಇರುತ್ತದೆ. तासे उत्तर क्षण में सर्परस्तादि गोचर अविद्या का परिणाम, उत्तर क्षण में सर्परस्तादि अविद्या का परिणाम ज्ञान होवे है, ज्ञान होवे. सो ब्रह्मरूपी होवे है, ಅದು ಬ್ರಹ್ಮರೂಪನೇ ಇರುತ್ತದೆ. ಯಾವುದು ಪರಿಣಾಮ ರೂಪ ಜ್ಞಾನ. ಹಾಂ, ಅವಿದ್ಯಾ ಪರಿಣಾಮ ಆ ಜ್ಞಾನ ಏನದಲ್ಲ, ಅವಿದ್ಯಾ ಪರಿಣಾಮ ರೂಪ ಸರ್ಪ ಬೆಳ್ಳಿ ಮೊದಲಾದವನು ವಿಷೀಕರಿಸುವಂಥ ಅವಿದ್ಯಾ ರೂಪ ಪರಿಣಾಮ ಜ್ಞಾನ ಏನೈತಲ್ಲ ಅದು ಬ್ರಹ್ಮರೂಪನೇ ಇರುತ್ತದೆ. ಯಾಕೆ ಆದ್ದರಿಂದ ಅಧಿಷ್ಠಾನ ಗೋಚರ ಹೋವೇ ನಹಿ, ಇದು ಅಧಿಷ್ಠಾನನ ವಿಷೀಕರಿಸುವಂಥ ಆಗುವುದಿಲ್ಲ. ಅದು ಅವಿದ್ಯಾ ಪರಿಣಾಮ ಏನೈತಲ್ಲ ಆ ಜ್ಞಾನ ಅದು ಅಧಿಷ್ಠಾನನ ವಿಷೀಕರಿಸುವಂಥ ಆಗುವುದಿಲ್ಲ. ಕಿಂತು ಕೇವಲ ಅಧ್ಯಸ್ಥ ಗೋಚರ ಹೋವೆ, ಕೇವಲ ಅಧ್ಯಸ್ಥ. ಅವ್ರು ಏನು ಹೇಳಿದರು, ಅಧಿಷ್ಠಾನ ಸಾಮಾನ್ಯ ಅಂಶನ್ನು ಕರ್ತಾ ಹುವ ಅಧ್ಯಸ್ಥಂಕು ವಿಷಯ ಕರಿ, ಅಧ್ಯಸ್ಥಕ್ಕೂ ವಿಷಯ ಮಾಡೈತಿ. ಇವರು ಆ ಅಧ್ಯಸ್ಥಕ ವಿಷಯ ಮಾಡೋದು ಅಧಿಷ್ಠಾನನ ವಿಷೀಕರಿಸುವುದಿಲ್ಲ. ಕೇವಲ ಅಧ್ಯಸ್ಥ ಗೋಚರ ಹೋವೆ ಅಷ್ಟೇ. ಅವರು ಅಧಿಷ್ಠಾನ ಅಧ್ಯಸ್ಥಕ್ಕೆ ಎರಡು ತೋರ್ತಂತ ಹೇಳಿದರು ಸರ್ವಜ್ಞಾತ್ಮನವರು. यद्यपि तिस ब्रह्मज्ञान में इदम पदार्थ विषयकत्व नहीं है. ಆ ಬ್ರಹ್ಮಜ್ಞಾನದಲ್ಲಿ ಇದಂ ಪದಾರ್ಥ ವಿಷಯಕತ್ವ ಐತೇನು? ಇಲ್ಲವೇ ಇಲ್ಲ. ಐತೇನಲ್ಲಿ ಇಲ್ಲವೇ ಇಲ್ಲ. ತಥಾಪಿ ಆದರೂ ಹಾಂ, ಇದಂತ ಆ ಬ್ರಹ್ಮರೂಪ ಬೆಳ್ಳಿ ಸರ್ಪದಲ್ಲಿ ಇದಂತ ವಿಷಯಕಸು ಅದು ಇದಮ್ಗೆ ವಿಷಯ ಕರ್ಸೋದೇನು, ವಿಧೇಯಕ್ಕೆ ಕರ್ಸೋದೇನದು ಇಲ್ಲವಿಲ್ಲ. ಅದಕ್ಕೆ ಇವರೇನು ಅಂತಾರೆ, ಅಧಿಷ್ಠಾನ ಇದಮತ್ತೇದು ಅನಿರ್ವಚನೀಯ ಸಂಬಂಧ ಅಧ್ಯಾಸದಲ್ಲಿ ತೋರ್ತದೆ. ಎರಡನೇ ಪಕ್ಷದಲ್ಲಿ ತಥಾಪಿ ಐತಲ್ಲ, ಬ್ರಹ್ಮಜ್ಞಾನ ಮೇ ಇದಂ ಪದಾರ್ಥ ವಿಷಯಕತ್ವ ನೈ. ಇದು ಯದ್ಯಪಿ ಬರ್ಕೋರಿ ತಿಸ್ಕಿಂತ ಮೊದಲು ಕೇವಲ ಅಧ್ಯಸ್ಥ ಗೋಚರ ಹೋವೆ ಹೈ ಕಿಂತ ಮೊದಲು ಹೋವೆ है ಅದಲ್ಲ अजय यद्यपि इस ब्रह्मज्ञान में इदम पदार्थ विषयकत्व नहीं है. किंतु केवल अध्यस्थ गोचर हुए हैं. हाँ, ಮುಂದೆ यद्यपि 30 ब्रह्म से ಮೊದಲು. हाँ, 30 ಕಿಂತ ಮೊದಲು यद्यपि ಅಂದ್ರೆ 30 ಅನ್ಕೊಳ್ಳಿ.
ತಿಸ ಬ್ರಹ್ಮಜ್ಞಾನ ಮೇ ಇದಂ ಪದಾರ್ಥ ವಿಷಯಕತ್ವ ನೀ ಬ್ರಹ್ಮಜ್ಞಾನದಲ್ಲಿ ಇದಮ ವಿಷಯ ಕರ್ಸಿಲ್ಲಲ್ಲ. ಅವಿದ್ಯಾ ಪರಿಣಾಮ ಕೇವಲ ಅಧ್ಯಸ್ಥ ಗೋಚರ ಹೋವೆ ಅಂದ್ರಿ, ಮತ್ತು ಇದಂ ಪದಾರ್ಥ ವಿಷಯ ಕರ್ಸಿಲ್ಲಲ್ಲ. ಅದಕ್ಕೆ ಇವ್ರೇನು ಹೇಳ್ತಾರೆ, ಅಲ್ಲಿ ವಿಷಯ ಇಲ್ಲದಿದ್ದರೂ ಕೂಡ ಏನ್ರಿ ನಾವು ಅಧಿಷ್ಠಾನ ಇದಂತ ಅದು ಅನಿರ್ವಚನೀಯ ಸಂಬಂಧ ಅಧ್ಯಕ್ಷದಲ್ಲಿ ತೋರ್ತವೆ ಅಂತ ಹೇಳ್ತೇವೆ. ಅಲ್ಲಿ ವಾಸ್ತವಿಕ ಅದು ವಿಷಯಕ್ಕೆ ಇಲ್ಲ. ಇದಮ ವಿಷಯ ಇಲ್ಲದಿದ್ದರೂ ಅಧಿಷ್ಠಾನ ಇದಮದ ಅನಿರ್ವಚನೀಯ ಸಂಬಂಧದಲ್ಲಿ ತೋರ್ತವೆ. ಅನಿರ್ವಚನೀಯದ ಸಂಬಂಧ. ಹಾಂ, ಕೇವಲ ಹೆಂಗೆ ಶಬ್ದ ಅದ್ರಾಗ ಆತ್ಮ ಅಲ್ಲಿ ಅನಾತ್ಮದಲ್ಲಿ ತೋರಲ್ಲ. ಕಣಿ ಹೇಳೋ ಕಾಲದಾಗ ನಾವು ಆತ್ಮದ ಅಧ್ಯಾಸ ಹೇಳಲ್ಲ, ಆತ್ಮದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಅನಾತ್ಮದಲ್ಲಿ ಹೇಳ್ತೇವೆ. ಹಾಂ ಹಾಂ, ಆತ್ಮನ ವ್ಯಾವರ್ತನೆ ಮಾಡ್ತಾರೆ, ಅನಾತ್ಮ ಅಲ್ಲ. ಆತ್ಮನ ಹಾಂ ಅಂದರೆ ಇವರು ಆ ಅಧ್ಯಸ್ಥ ಪದಾರ್ಥದಲ್ಲಿ ಇದಮ್ಮ ಎಲ್ಲಿ ಅದು ವಿಷೀಕರಿಸ್ಯದ. ಇದಮ್ ಹಾಂ, ಇದಮ್ಮಿ ಅದು ವಿಷೀಕರಿಸಿಲ್ಲಲ್ಲ. ನಾವು ವಿಷೀಕರಿಸಿಲ್ಲ ಅಂದರೂ ಕೂಡ ಇದಮ್ ಪದಾರ್ಥದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಅಧ್ಯಸ್ಥದಲ್ಲಿ ತೋರ್ಲಗತೆ ಅಂತ ಹೇಳ್ತೇವೆ ನಾವು. ವಾಸ್ತವಿಕ ಅದು ವಿಷೀಕರಿಸಿಲ್ಲ. ಅದು ಭ್ರಮ ಕಾಲದಾಗ ಈ ಇದಮೇ ಸಾಮಾನ್ಯ ಜ್ಞಾನ, ಭ್ರಾಂತಿ ಕಾಲ ಮೇ ಭೀ ಪ್ರತೀತ ಹೋವೆ, ಭ್ರಾಂತಿ ಕಾಲ ಮೇ ಇದು ಬೇಡಿ ಅಂತಾರಲ್ಲ. ಸಾಮಾನ್ಯ ಜ್ಞಾನ ಅಲ್ಲಿ ತೋರ್ತದೆ. ವಾಸ್ತವಿಕ ಭ್ರಾಂತಿ ನಿವರ್ತಿ ಆದಮೇಲೆ ನಮ್ಗೆ ಗೊತ್ತಾತ ಇದಮ್ಮ ಇದು ರಜತದ ಅಲ್ಲ. ಭ್ರಾಂತಿ ಕಾಲದಾಗ ಅದು ತೋರಲ್ಲ, ಜೊತೆಗೆ ತೋರ್ತದೆ. ಪರಂತು ನಾವು ಇದಮ್ದ ಅನಿರ್ವಚನೀಯ ಸಂಬಂಧ ಬೆಳ್ಳಿಯಲ್ಲಿ ತೋರ್ಲಕತ್ತದ. ಇದಂ ಪದಾರ್ಥ ವಿಷಯ ತಾಕ अनिर्वचनी अधिष्ठान ज्ञान में इदम पदार्थ विषयकत्व है. जिसके ब्रह्मज्ञान से अधिष्ठान ज्ञान में इदम पदार्थ विषयकत्व है. अधिष्ठान ज्ञानदल्ಲೇನೋ ಇದಂ ಪದಾರ್ಥ ವಿಷಯ ಅದ, ಇದಮಾಕಾರ ಸಾಮಾನ್ಯ ಅದ. ಆ ಇದಮ ಪದಾರ್ಥ ವಿಷಯಕತ್ವದು ಅನಿರ್ವಚನೀಯ ಸಂಬಂಧ ಬ್ರಹ್ಮಜ್ಞಾನದಲ್ಲಿ ಹುಟ್ಟಿರುತ್ತದೆ. इस रीति से केवल अध्यस्त पदार्थाकार ब्रह्मज्ञान होवे यही मत समीचीन है. केवल अध्यस्त पदार्थाकारವೇ ಬ್ರಹ್ಮಜ್ಞಾನ ಆಗುತ್ತದೆ. हाँ, ये मत समीचीन है. इदे मत समीचीन है. ಪದ್ಮಪಾದಾಚಾರ್ಯ ಪ್ರಾಚೀನ ಆಚಾರ್ಯರು ಇವ್ರದೇ ಮತಾನುಸಾರವಾಗಿಯೇ ವಿವರಣಕಾರರು ಸಮಾಧಾನ ಹೇಳ್ಯಾರ. ಅಲ್ಲಿ ಇವರ ಮತಾನುಸಾರವಾಗಿ ಪದ್ಮಪಾದಾಚಾರ್ಯ ಮತಾನೇ ಅಧಿಷ್ಠಾನ ಅಧ್ಯಸ್ಥ ಏಕ ಜ್ಞಾನ के ವಿಷಯನೂ ಕೂಡ ಸಂಭವಿಸುತ್ತದೆ. ಸರ್ವಜ್ಞಾತ್ಮ ಮುನಿಗಳಿಗೂ ಕೂಡ ನಾವು ವಿರೋಧ ಹೋಲಿಲ್ಲ ಅಂತ ಹೆಂಗೆ ವಿವರಣಕಾರ ಹೇಳಿದರು. ಮೂರನೇದು ಈಗ धर्मी ज्ञानवाद में ही कोई ग्रंथकार अधर्मी ज्ञानवादिಗಳಲ್ಲೇ तीसरा पक्ष माने है. ಮೂರನೇ ಪಕ್ಷ ಒಪ್ಪರು. तथाई अध्यास का हेतु अधिष्ठान का सामान्य ज्ञान होवे है. अध्यास का कारण अधिष्ठाನದ ಸಾಮಾನ್ಯ ಜ್ಞಾನ ಆಗುತ್ತದೆ. ಇಷ್ಟು ನಿಂದು ಬರೋಬರಿ. ಅಧ್ಯಾಸ ಕಾರಣ ಆಗುತ್ತದೆ, ಇಷ್ಟು ಬರೋಬರಿ ಅದು ನಿಂದು ಮಾತಾ. ತಾಸೆ ಕಿಸೆ सामान्य ज्ञान से. हाँ, भिन्न सर्परस्तादि गोचर अविद्या की वृत्ति निष्फल है. ಆ ಸಾಮಾನ್ಯ ಜ್ಞಾನಕ್ಕಿಂತಲೂ ಭಿನ್ನ ನೀವು ಆ ಯಾವ ಅಧ್ಯಸ್ಥ ಸರ್ಪ ಬೆಳ್ಳಿ ಮೊದಲಾದವನ್ನು ವಿಷೀಕರಿಸುವಂಥ ಒಂದು ಕೇವಲ ಅಧ್ಯಸ್ಥಾಕಾರ ಅವಿದ್ಯಾವೃತ್ತಿ ಅಂತ ಹೇಳಿದ್ರಿ ಮ್ಯಾಲೆ ಬಿತ್ತಿರ್ತೀವಿ ನೀವು. ಅಧ್ಯಸ್ಥ ಪದಾರ್ಥ ಆಕಾರ ಬ್ರಹ್ಮಜ್ಞಾನ ಹೋವೇ ಹೈ. ಅದಕ್ಕೆ ಆ ಸಾಮಾನ್ಯ ಜ್ಞಾನ ಹೇಳಿದ ನಂತರ ಆ ಸಾಮಾನ್ಯ ಜ್ಞಾನಕ್ಕಿಂತಲೂ ಭಿನ್ನ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಅವಿದ್ಯಾವೃತ್ತಿ ನಿಷ್ಫಲದ. ನೀವು ಅವಿದ್ಯಾವೃತ್ತಿ ಯಾಕೆ ಒಪ್ತೀರಿ? ಬ್ರಹ್ಮಸ್ಥಳದಲ್ಲಿ ಅವಿದ್ಯಾವೃತ್ತಿ ನಿಷ್ಫಲನೇ ಅದ.
ಇವನು ಕೂಡ ಆ ಉಪಾಧ್ಯಾಯನಂತೇನೆ ಹೇಳ್ದಂತೆ ಆಯಿತು. ಬದಿಲ್ಲ ಅಂದಾಗ ಇವು ಮೂರನೇ ಪಕ್ಷವ ಯಾವ ಒಬ್ಬ ಧರ್ಮಿಜ್ಞಾನವಾದಿಯಲ್ಲಿ ಹಿಂದೆ ಮೂರನೇ ಪಕ್ಷ. ಹಾಂ, ವಿಷಯಕರ್ತ ತಿಸ್ರಾ ಯಾರ್ದು? ಸರ್ವಜ್ಞಾತ ಮುನಿಗಳಲ್ಲಿ ಪದ್ಮಪಾದಾಚಾರ್ಯದಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಏನೈತಿ ಹೇಳಿ ನೋಡ. ಸರ್ವಜ್ಞಾತ ಮುನಿಗಳು ಅಧಿಷ್ಠಾನ ಇದಮತ, ಆ ಸಾಮಾನ್ಯ ಅಂಶ ಅಧ್ಯಸ್ಥ ಪದಾರ್ಥದಲ್ಲಿಯೂ ಕೂಡ ತೋರುತ್ತದೆ ಹೌದಿಲ್ಲ? ಅಧ್ಯಸ್ಥ ಪದಾರ್ಥದಲ್ಲಿ ಅದಕ್ಕೆ ಇದಮ್ ರಜತ ಅಂತಾರೆ. ಅದಕ್ಕೆ ಇದಮ್ ರಜತ ಅಂತಾರೆ. ಇವರೇನು ಇದಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸ ಪ್ರಮಾದದು ಪ್ರಮಾದ. ಉತ್ತರ ಕ್ಷಣದಲ್ಲಿ ಸರ್ಪ ಬೆಳ್ಳಿ ಮೊದಲಾದವನು ಅವಿದ್ಯಾ ಪರಿಣಾಮ, ಅದು ಭ್ರಮ. ಆದ್ದರಿಂದ ಅಧಿಷ್ಠಾನನ ಅದು ಬ್ರಹ್ಮರೂಪ ಜ್ಞಾನ ಅಧಿಷ್ಠಾನನ ವಿಷೀಕರಿಸಲ್ಲ, ಅದು ಅವಿದ್ಯಾವೃತ್ತಿ. ಇದು ಅಂತಃಕರಣ ಪ್ರಮಾವೃತ್ತಿ. ಯಾವುದು ಇದು ಪ್ರಮಾದ, ರಜತಿದು ಪ್ರಮಾದ, ಅದು ಅವಿದ್ಯಾವೃತ್ತಿ, ಇದು ಅಂತಃಕರಣ ವೃತ್ತಿ. ತಿಥಿ ನಿಮಗೆ ಅವರಂದರು ಆ ಬ್ರಹ್ಮಜ್ಞಾನದಲ್ಲಿ ಇದಮ್ಮ ವಿಷೀಕರಿಸಿಲ್ಲಲ್ಲ, ಮತ್ತು ಬರೀ ಬೆಳ್ಳಿ ಆಗ್ತದೇನು, ಬೆಳ್ಳಿ ಸರ್ಪ ಆಗ್ತದೇನು? ಅಪ್ಪ, ಆ ಇದಮದ ಅನಿರ್ವಚನೀಯ ಸಂಬಂಧ ಈ ಬೆಳ್ಳಿಯಲ್ಲಿ ತೋರ್ಲಿಕತ್ತೆ ಅಂತ ಹೇಳ್ತೇವೆ ನಾವು. ಹಾಂ, ಈ ರೀತಿ ಕೇವಲ ಅಧ್ಯಸ್ಥ ಪದಾರ್ಥಾಕಾರ ಬ್ರಹ್ಮಜ್ಞಾನ ಹೋವೆ. ಯಾರು? ಪದ್ಮಪಾದಾಚಾರ್ಯ. ಸರ್ವಜ್ಞಾತ ಮುನಿಗಳು ಅಧಿಷ್ಠಾನ ಇದಮುತಾನೆ ಅಧ್ಯಸ್ಥ ಪದಾರ್ಥದಲ್ಲಿ ತೋರುತ್ತದೆ. ಇವರು ಕೇವಲ ಅಧ್ಯಸ್ಥ ಪದಾರ್ಥಾಕಾರೇ ಬ್ರಹ್ಮಜ್ಞಾನ ಆಗುತ್ತದೆ. ಇಷ್ಟು ಇಬ್ಬರದಾಗ ಇಟ್ಟು ವ್ಯತ್ಯಾಸ ತಿಳಿತಾನೆ. ಮೂರನೇದವೇನು? ಅಧಿಷ್ಠಾನ ಸಾಮಾನ್ಯ ಜ್ಞಾನ ಏನು ಆಗ್ತದೆ, ಪರಂತು ಅಧಿಷ್ಠಾನ ಸಾಮಾನ್ಯ ಜ್ಞಾನಕ್ಕಿಂತಲೂ ಭಿನ್ನ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಅವಿದ್ಯಾವೃತ್ತಿ ಅಂತ ಒಪ್ಪಿದ್ರೆ ಆ ಅವಿದ್ಯಾವೃತ್ತಿ ನಿಷ್ಫಲ ಐತಿ. ಇಟ್ಟರದಾಗ ನೀ ಖಂಡನೆ ಆದಿ ಸಾಂಪ್ರದಾಯಿಕ ವಿರುದ್ಧ. ಹೆಂಗೆ ಉಪಾಧ್ಯಾಯ ಅಂತಃಕರಣ ವೃತ್ತಿನೇ ಸರ್ಪ ಬೆಳ್ಳಿ ಮೊದಲಾದ ವಿಷೀಕರಿಸದ ಅಂತ ಹೇಳ್ಯಾನ, ಹಂಗೆ ನೀನು ಅವಿದ್ಯಾವೃತ್ತಿ ನಿಷ್ಫಲ ಖಂಡನೂ ಆಯಿತು. ಆ ಉಪಾಧ್ಯಾಯನ ಮತಾನೇ ಹೇಳಿದಂತೆ अधिष्ठान गोचर अंतःकरण की इदमाकार वृत्ति जो अध्यास की हेतु मानी है. ನಾನು ಯಾವ ಅಧಿಷ್ಠಾನನ್ನು ವಿಷೀಕರಿಸುವಂಥ ಅಂತಃಕರಣದ ಇದಮಾಕಾರ ವೃತ್ತಿಯನ್ನು ಒಪ್ಪಿದಿ. ಜೋ ಅಧ್ಯಾಸಕ್ಕೆ ಹೇತು ಮಾನಿ, ಯಾವ ಅಧ್ಯಾಸಕ ಕಾರಣ ಅಂಥೇಳಿ ಕರೆಂಟ್ ಹೋಯ್ತೇನೆ. अध्यास का हेतु मानी है ಒಪ್ಪಿದೆ. तिस वृत्ति में आ वृत्ति इदमाकार वृत्तिಯಲ್ಲಿ अभिव्यक्त चेतन से ही सर्परस्तादिकन का प्रकाश होवे है. ಅಭಿವ್ಯಕ್ತ ಅಂದ್ರೆ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಸರ್ಪ ಬೆಳ್ಳಿ ಮೊದಲಾದವಳು ಜ್ಞಾನ ಆಗುತ್ತದೆ. ಆದ್ದರಿಂದ ಸರ್ಪರಸ್ತಾದಿಕ ಜ್ಞೇಯ ರೂಪ ತೋ ಅವಿದ್ಯಾ का परिणाम होवे. ಸರ್ಪ ಬೆಳ್ಳಿ ಮೊದಲಾದವುಗಳ ಜ್ಞೇಯ ರೂಪೇನೋ ಅವಿದ್ಯಾ ಪರಿಣಾಮ ಆಗುತ್ತದೆ, ಪರಂತು ಜ್ಞಾನ ರೂಪ ಪರಿಣಾಮ ಅವಿದ್ಯಾ का होवे नहीं. ಸರ್ಪ ಬೆಳ್ಳಿ ಅಂದರೆ ಅರ್ಥಾಧ್ಯಾಸ ಜ್ಞೇಯ, ಜ್ಞೇಯ ಅಂದ್ರೇ ವಿಷಯ, ಜ್ಞೇಯ ಅಂದ್ರೆ ಸರ್ಪ ಬೆಳ್ಳಿ ಮೊದಲಾದ ಒಳಗ ಜ್ಞೇಯನೂ ಅವಿದ್ಯಾ ಪರಿಣಾಮ ಐತಿ, ಪರಂತು ಜ್ಞಾನ ರೂಪ ಪರಿಣಾಮ ಅವಿದ್ಯಾದ ಇಲ್ಲ. ಹಾಂ, ಅರ್ಥಾಧ್ಯಾಸ निम्गे या मत में किसके मत में? हाँ, ಮೂರನೇ ಇವ कोई ग्रंथकार ಅಂತ. ಯಾವ ಮತ में ಅಂದ್ರೆ ಈ ಕಡೆ ಆ ಕಡೆ ಬರಲಿ, ಆ ಕಡೆ हाँ. या मत में ಅಂದ್ರೆ कोई ग्रंथकार के मत में ಹಿಂದೆ ಮೂರು ಹೋಗ್ಯಾವ ನೋಡ್ರಿ. कोई ग्रंथकार ಶುರುವಾತಿಗೆ ವಿಷಯ करता हुए ಆ कोई ग्रंथकार अविद्यावृत्ती निष्फल ಅಂತ ಹೇಳ್ಯಾನ ಹಿಂದೆ 239-40 ಪೇಜ್ ಮೇಲೆ ಶುರುವಾತಿ ಹೋಗಿನಿ.
ಯಾ ಮತ ಮೇ ಬಿ ಉಪಾಧ್ಯಾಯಕ್ಕೆ ಮತಕಿ ನ್ಯಾಯಿ ಇವನ ಮತದಲ್ಲಿ ಆದರೂ ಕೂಡ ಉಪಾಧ್ಯಾಯನ ಮತದಂತೆ ಶುಕ್ತಿ रस्ताधिकरण में केवल अर्थ अध्यास है, ज्ञान अध्यास का अंगीकार नहीं. ಜ್ಞಾನ ಅಧ್ಯಾಸದ ಅಂಗೀಕಾರ ಇಲ್ಲ. ಜ್ಞಾನ ಅಧ್ಯಾಸದ ಅಂಗೀಕಾರ ಇಲ್ಲ ಅಂದ್ರೆ ಏನು ಅಂದಂಗಾಯ್ತು? ಆ ಸಾಂಪ್ರದಾಯ ಮತ ಕಂಡು ಮಾಡೋದು ಉಪಾಧ್ಯಾಯ ಮತ ಆಯಿತು. ಜ್ಞಾನ ಅಧ್ಯಾಸ ಅಂಗೀಕಾರ ಮಾಡಿಲ್ಲ ಅಂದ್ರೆ ಸಾಂಪ್ರದಾಯಿಕ ವಿರುದ್ಧವಾದ. ಅವ್ರು ಜ್ಞಾನ ಅಧ್ಯಾಸನೂ ಒಪ್ಪ್ಯಾರ. ಬಂದಿಲ್ಲ ಅಂದ್ರೆ ಇನ್ನು ಬಂದಿಲ್ಲ. ಜ್ಞಾನ ಅಧ್ಯಾಸದ ಅಂಗೀಕಾರ ಇಲ್ಲ. ಉಪಾಧ್ಯಾಯ ಜ್ಞಾನ ಅಧ್ಯಾಸ ಅಂಗೀಕಾರ ಮಾಡಿದ್ರು, ಹಂಗೆ ಇವನು ಕೂಡ ಜ್ಞಾನ ಅಧ್ಯಾಸ ಅಂಗೀಕಾರ ಮಾಡಿದ್ರು. ಆದರೂ ಸಾಂಪ್ರದಾಯಿಕ ನೀವು ಇಬ್ಬರು ವಿರೋಧ ಹೋದ್ರಿ. ಯ ಮತ ಬಿ ಉಪಾಧ್ಯಾಯಕ್ಕೆ ಮತಕಿ ನ್ಯಾಯಿ ಸಕಲ ಏನದ ಆರ್ಯಲ್ಲ ಆಚಾರ್ಯ ಹಿಂದೆ ಆಚಾರ್ಯ ಅಂತ ಹೇಳಿರಲ್ಲ. ಪದ್ಮಪಾದಾಚಾರ್ಯ, ಶಂಕರಾಚಾರ್ಯ, ಆಚಾರ್ಯ ಆರಿಲ್ಲ. ಆ ಚ ಒಂದೇ ಬರೆಯೋದು. ಹಾಂ ಅದಲ್ಲ ಅವರ ಯುಕ್ತಿಶಯ ವಿರುದ್ಧ. ಆಚಾರ್ಯ ವಚನಕ್ಕೆ ನೀ ಜ್ಞಾನಾಧ್ಯಾಸ ಒಪ್ಪದೇ ಇದ್ದರೆ ಆಚಾರ್ಯರು ಜ್ಞಾನಾಧ್ಯಾಸ ಒಪ್ಪ್ಯಾರ. ಅದಕ್ಕೆ ಅವ್ರ ಮಾತಿಗೆ ವಚನಕ್ಕೆ ನೀವು ವಿರೋಧ ಹೋಗ್ತೀವಿ, ಯುಕ್ತಿಗೂ ವಿರೋಧ ಹೋಗ್ತೀವಿ. ಯಾಕಂದ್ರೆ ಯಾ ಮತ ಮೇ ಬ್ರಹ್ಮಜ್ಞಾನ ಕಾ ಲೋಪ ಹೋವೇ ಹೈ. ಬ್ರಹ್ಮಜ್ಞಾನ ಲೋಪ ಮಾಡಿರಲಿಲ್ಲ ಇಬ್ಬರು. ಬ್ರಹ್ಮಜ್ಞಾನ ಒಪ್ಪೇ ಇಲ್ಲ, ಅವಿದ್ಯಾವೃತ್ತಿ ನಿಷ್ಫಲ ಆಗತ್ತಾರ. ಅಂದಮೇಲೆ ಬ್ರಹ್ಮಜ್ಞಾನದ ಏನಾಯಿತು? ಲೋಪ ಮಾಡಿದ್ರಿ. इदमाकार जो ज्ञान होवे सो अधिष्ठान से इंद्रिय के संयोग अंतकरण के वृत्ति रूप होवे और अधिष्ठान गोचर होवे. ತಿಳಿತಲ್ಲ ನಿಮಗೆ? ಇವ್ರ ಮತದಲ್ಲಿ ಬ್ರಹ್ಮಜ್ಞಾನದು ಲೋಪ ಮಾಡಿ ಏನು ಹ್ಯಾಂಗೆ ಒಪ್ಪಿದ್ರು ಅವರು? ಇದಮಾಕಾರ ಏನು ಜ್ಞಾನ ಆಗುತ್ತದೆ ಅದು ಅಧಿಷ್ಠಾನದೊಡನೆ ಇಂದ್ರಿಯದ ಸಂಯೋಗ, ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗ ಅಂತಃಕರಣ ವೃತ್ತಿ ರೂಪ ಆಗುತ್ತದೆ. ಅಂತಃಕರಣ ವೃತ್ತಿ ರೂಪ ಆಗ್ತೈತಿ. ಮತ್ತು ಅದು ಅಧಿಷ್ಠಾನ ಗೋಚರ ಹೋವೆ, ಅಧಿಷ್ಠಾನನ್ನು ವಿಷೀಕರಿಸ್ತದೆ. ಆದ್ದರಿಂದ ಅದು ಪ್ರಮ ಇರುತ್ತದೆ, ಅದು ಪ್ರಮ ಇರುತ್ತದೆ. ತಾಸೆ ಭಿನ್ನ ಜ್ಞಾನ ಮಾನೇ ನಹಿ. ಅದಕ್ಕಿಂತ ಭಿನ್ನ ಮತ್ತು ಇವರೊಂದು ಏನು ಬ್ರಹ್ಮಜ್ಞಾನ ಒಪ್ಪಿರಲ್ಲ, ಅದಕ್ಕಿಂತ ಭಿನ್ನ ಜ್ಞಾನ ಇವರು ಇಬ್ಬರು ಒಪ್ಪೇ ಇಲ್ಲ. ಯಾತೆ ಬ್ರಹ್ಮಜ್ಞಾನ ಅಪ್ರಸಿದ್ಧ ಹೋವೇಗಾ, ಯಾತೆ ಬ್ರಹ್ಮಜ್ಞಾನ ಅಪ್ರಸಿದ್ಧ ಹೋವೇಗಾ. ತಿಳಿತಾ? ಈಗ ಕೋಯಿ ಗ್ರಂಥಕಾರ ಯಾನು ಬ್ರಹ್ಮಜ್ಞಾನ ಅಪ್ರಸಿದ್ಧ ಅಂತ ಹೇಳ್ದಲ್ಲ, ಈಗ ಯದ್ಯಪಿ ಕಾರ್ಯ ಹೇಳ್ತಾ ಇದ್ದಾನೆ. ಅದು ಮತ್ತೆ ನಾಳೆ ನೋಡಿ.